ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಅಮ್ಮನ ಮನೆಯಲ್ಲಿರೋ ಆಂಥೋರಿಯಂ ಗಿಡಗಳನ್ನ ತೋರಿಸ್ತೀನಿ. ಈ ಗಿಡಗಳದೆಲ್ಲ ಸ್ಪೆಷಲ್ ಏನು ಅಂತಂದರೆ, ಹೆಚ್ಚಿನ ಗಿಡಗಳಲ್ಲಿ ಹೂವಿನ ಸೈಜು ತುಂಬ ದೊಡ್ಡದಾಗಿದೆ. ಮಿನಿಯೇಚರ್ ಆಂಥೋರಿಯಂ ಗಿಡಗಳನ್ನ ಯಾವುದೂ ಇಟ್ಕೊಂಡಿಲ್ಲ. ಇದೆಲ್ಲ ಹಳೆ ವೆರೈಟಿ ಆಂಥೋರಿಯಂ ಗಿಡಗಳು. ಇಲ್ಲಿರೋ ಗಿಡಗಳೆಲ್ಲ ಹೆಚ್ಚಿನ ಗಿಡಗಳು 5 ರಿಂದ 6 ವರ್ಷ ಹಳೆಯದಾಗಿರುವಂಥ ಗಿಡಗಳು. ಇದರಲ್ಲಿ ಕೆಲವು ಗಿಡಗಳಿಗೆ ಇನ್ನೂ ಜಾಸ್ತಿ ವರ್ಷಗಳಾಗಿದೆ. ತುಂಬ ಮೆಚ್ಯೂರ್ ಆಗಿರೋಂಥ ಗಿಡಗಳು. ಹಾಗಾಗಿ ಹೂವಿನ ಸೈಜು ತುಂಬ ದೊಡ್ಡದಾಗಿದೆ. ಇದನ್ನು ಅವರು ಯಾವ ರೀತಿ ಕೇರ್ ಮಾಡ್ತಾರೆ ಅಂತ ಹೇಳ್ತೀನಿ. ಪಾಟಲ್ಲಿ ಮೇಲ್ಗಡೆವರೆಗೆ ಮಣ್ಣನ್ನು ಹಾಕಲ್ಲ. ಇದರಲ್ಲಿ ನೀವು ನೋಡಬಹುದು, ಪಾಟಿಂದ 2-3 ಇಂಚಷ್ಟು ಗ್ಯಾಪ್ ಇದೆ. ಆಂಥೋರಿಯಂ ಬೇರುಗಳು ಮಣ್ಣಿಂದ ಮೇಲ್ಗಡೆಗಿದೆ. ಅದ್ರ ಮೇಲೆ ತೆಂಗಿನ ನಾರನ್ನು ಹಾಕಿದ್ದಾರೆ. ಮಣ್ಣಲ್ಲಿ ಮಾಯ್ಶ್ಚರ್ ಕೂಡ ಜಾಸ್ತಿ ಇಲ್ಲ. ಇದೊಂದು ರೀತಿ ಏರ್ ಪ್ಲಾಂಟ್ ಥರನೇ, ಎಪಿಫೈಟ್ ಅಂತ ಹೇಳ್ತಾರೆ. ಇದಕ್ಕೆ ಮಣ್ಣು ಮತ್ತು ನೀರಿಗಿಂತ ಹೆಚ್ಚಾಗಿ ಸುತ್ತಮುತ್ತ ಇರೋ ವಾತಾವರಣ ತುಂಬ ಮುಖ್ಯ. ತುಂಬ ಬ್ರೈಟ್ ಆಗಿರೋವಂಥ ಬೆಳಕಿರಬೇಕು. ಅವರು ಪಾಟ್ಗಳನ್ನ ಇಟ್ಟಿರೋ ಜಾಗದಲ್ಲಿ ಇಂಡೈರೆಕ್ಟ್ ಸನ್ಲೈಟ್ ತುಂಬ ಜಾಸ್ತಿ ಬೀಳ್ತಾ ಇದೆ. ಆದರೆ ಡೈರೆಕ್ಟಾಗಿ ಯಾವ ಗಿಡಗಳಿಗೂ ಬಿಸಿಲು ಬೀಳ್ತಾ ಇಲ್ಲ. ತುಂಬ ನೆರಳಿರುವಂಥ ಜಾಗದಲ್ಲಿ ಬೆಳಕು ಕಡಿಮೆ ಇರೋ ಕಡೆ ಇಟ್ಟರೆ ಆಂಥೋರಿಯಂ ಗಿಡಗಳು ಹೆಲ್ದಿಯಾಗಿ ಬೆಳೆಯಲ್ಲ, ಹೂ ಕೂಡ ಜಾಸ್ತಿ ಬಿಡಲ್ಲ. ಹೂವಿನ ಸೈಜು ಇಷ್ಟು ದೊಡ್ಡದಾಗಿ ಬೆಳೆಯೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಈ ಪ್ಲ್ಯಾಂಟ್ನ ಪ್ರತಿ ವರ್ಷ ರೀಪಾಟ್ ಮಾಡೋಕ್ಕೆ ಹೋಗಲ್ಲ. 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಲ ಮಾತ್ರ ರೀಪಾಟ್ ಮಾಡ್ತಾರೆ. ಈ ಮದರ್ ಪ್ಲ್ಯಾಂಟ್ ಇದೆಯಲ್ಲ, ಇದು ಈ ಪಾಟಲ್ಲಿ ಹಾಗೆ ಇರುತ್ತೆ. ಇದ್ರ ಸುತ್ತ ಎಕ್ಸ್ಟ್ರಾ ಗಿಡಗಳಿರುತ್ತಲ್ಲ, ಅದನ್ನು ಪ್ರತಿ ವರ್ಷ ಎಕ್ಸ್ಟ್ರಾ ಇರೋದನ್ನು ಮಾತ್ರ ತೆಗಿತಾರೆ. ಹಾಗಾಗಿ ಈ ಗಿಡದ ಬುಡ ನೋಡಿ ಎಷ್ಟು ದಪ್ಪ ಇದೆ. ನಾವು ರೀಪಾಟ್ ಮಾಡಬೇಕಾದ್ರೆ ಇದಿಷ್ಟು ಗಿಡಗಳನ್ನ ಸೆಪ್ರೇಟ್ ಮಾಡಿದಾಗ ಆ ಗಿಡಗಳೆಲ್ಲ ಪುನಃ ಹೊಸದಾಗಿ ಬೆಳೆಯೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಆಂಥೋರಿಯಂ ಗಿಡಗಳು ತುಂಬ ಸ್ಲೋ ಆಗಿ ಬೆಳೆಯೋದು. ಒಂದು ಗಿಡ ಸ್ವಲ್ಪ ದೊಡ್ಡದಾಗಿ ಬೆಳೆಯೋದಕ್ಕೆ 1 ವರ್ಷ ಅಥವಾ 2 ವರ್ಷ ಬೇಕಾಗುತ್ತೆ. ಹಾಗಾಗಿ ಮದರ್ ಪ್ಲ್ಯಾಂಟಲ್ಲಿರೋ ಎಲ್ಲ ಗಿಡಗಳನ್ನೂ ಸೆಪ್ರೇಟ್ ಮಾಡೋಕ್ಕೆ ಹೋಗಲ್ಲ, ಎಕ್ಸ್ಟ್ರಾ ಇರೋದನ್ನು ಮಾತ್ರ ತೆಗಿತಾರೆ. ಈ ಗಿಡಗಳಿಗೆಲ್ಲ ಯಾವುದೇ ಸ್ಪೆಷಲ್ ಫರ್ಟಿಲೈಸರ್ ಹಾಕೋಕೆ ಹೋಗಲ್ಲ. ಕಾಫಿ ಡಿಕಾಕ್ಷನ್ ಮಾಡಿದಾಗಲೆಲ್ಲ ಅದರಲ್ಲಿ ಉಳಿದಿರೋ ಅಂಥ ಪೌಡರ್ನ ಹಾಕ್ತಾರೆ. ವಾರಕ್ಕೆ 1 ಸಲ ಪ್ರತಿ ಗಿಡಗಳಿಗೂ ಹಾಕ್ತಾರೆ. ಇನ್ನು ಇದಕ್ಕೆ ಫಂಗಿಸೈಡ್ ಆಗಿ ಮಜ್ಜಿಗೆನ ಯೂಸ್ ಮಾಡ್ತಾರೆ. ಉಳಿದಿರೋ ಮಜ್ಜಿಗೆನ ತುಂಬ ತೆಳ್ಳಗೆ ಮಾಡಿಕೊಂಡು ಹಾಕ್ತಾರೆ. ಇದರಿಂದ ಗಿಡಕ್ಕೆ ಫಂಗಸ್ ಆಗಲಿ ಬೇರ್ಗಳು ಕುಳಿಯೋದಾಗಲಿ ಆಗಲ್ಲ. ಸೊ ಫ್ರೆಂಡ್ಸ್, ಆಂಥೋರಿಯಂ ಬಗ್ಗೆ ಬೇರೆ ಎಲ್ಲ ವಿಷಯಗಳನ್ನು ನಾನು ಆಂಥೋರಿಯಂ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದಕ್ಕೆ ತುಂಬ ಇಂಪಾರ್ಟೆಂಟ್ ಇರೋದು 2 ವಿಷಯಗಳು. ಹ್ಯುಮಿಡಿಟಿ ಜಾಸ್ತಿ ಇರಬೇಕು, ಇಂಡೈರೆಕ್ಟ್ ಸನ್ಲೈಟ್ ಜಾಸ್ತಿ ಇರಬೇಕು. ಸೊ ಫ್ರೆಂಡ್ಸ್, ಈ ಸ್ಮಾಲ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.